ಜೂನಿಯರ್ ಪವಿತ್ರ, ನೆಕ್ಸ್ಟ್ ಬಾಸ್ ಡೌನ್ ನೀನೆ. ನಿನಗೆ ಪಟ್ಟಣಗೆರೆ ಶೆಡ್ ಕಾಯಂ. ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಜೂನಿಯರ್ ಪವಿತ್ರ ಆದ್ರೆ, ನಾನು ಬಾಸ್ ಡೌ ಆದ್ರೆ ಪಟ್ಟಣಗೆರೆ ಶೆಡ್ ನಿನಗೆ ಕಾಯಂ, ನನಗೆ ಜೈಲ್ ಕಾಯಂ. ಇದ್ರೆ ನೆಮ್ಮದಿಯಾಗಿರ್ಬೇಕು. పూగు మూసుకొని కొంటారా నా పడక ఎందుకు పుట్టిన నా పడక కూడా నీ అమ్మ నీ అక్క నీ పిల్లని దంగ ರೀಲ್ಸ್ ಮಾಡಿದ್ರೆ ಇದೊಂದು ಟೆನ್ಷನ್. ನಮಗೂ ಅದೇ ಟೆನ್ಷನ್. ಎಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬಿಟ್ರೆ ನೀನು ನಿಮ್ಮ ಅಣ್ಣ ಡುಂಪ ಅನ್ಕ ಬಂದ್ಬಿಡ್ತೀರಿ ಅಂತ. ಆತರ ನಗಿಯೋ ತರ ನಾವ್ ಏನ್ ಮಾಡಿದೀವಿ ಅಂತ ಸುಮ್ನೆ ಕಮೆಂಟ್ ಅಲ್ಲಿ ನಗಿತಿದ್ದೀರಾ. ನಗಿಯದ ಅದ್ ಕೇಳೋದು ಪೆಕ್ರಮಂಡಿವ ಫಸ್ಟ್ ಡುಂಪ ಅನ್ನೋದು ಬಿಟ್ಬಿಟ್ಟು ಕನ್ನಡ ಕಲೀರಿ ನೆಟ್ಗೆ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೇಳಿದೀವ ಬನ್ನಿ ಫ್ರೀಯಾಗಿ ಕೆಟ್ಟದಾಗ ಕಮೆಂಟ್ ಮಾಡ್ಬಿಟ್ಟು ಹೋಗಿ ಅಂತ. ಯಾವತ್ತರ ನಿಮ್ಗೆ ಹೇಳಿದಾವೆ ಹಿಂಗೆ ಪೆಕ್ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿ ನಮ್ ತಾವ್ದು ಹೆಂಗ್ರಿ ಅಂತ. ಅದೇ ಒಂದೇ ಒಂದ್ ಹೇಳ್ತೀನಿ, ಏತ್ ಬಿಡಕ ಆತಾಗಿ ಆಚೆಗೆ ಹೋದ್ರ ಸೊಳ್ಳೆ ಕಾಟ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ನಿಮ್ಮಂತವ್ರ ಕಾಟ. ನಮಗೂ ಸಾಕಾಗೋದತ್ತಾಗ ಜೀವನ. ಇವತ್ ನೀವ್ 4 ಜನ ಗೊತ್ತಾಗ್ತಾರ ನಮ್ನ ಕೆಟ್ಟದಾಗ ಮಾತಾಡ್ತಿದ್ದೀರಲ್ಲ. ಊರ್ ಮಂದಿ ಅಂದ್ಮೇಲೆ 100 ಮಾತಾಡ್ತಾ ಇರ್ತಾರೆ. ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಹಿಂಗೆ ಪೆಕ್ ರೀಲ್ಸ್ ಮಾಡ್ಕೊಂಡು ನಮ್ ತಲ್ದೆ ಹೆಂಗ್ತಾರೆ. ನಾನ್ ಇವಾಗ್ನೂ ಹೇಳ್ತಿದ್ದೀನಿ, ನಾನ್ ನನ್ಗೋಸ್ಕರ ವಿಡಿಯೋ ಈ ತರ ಮಾಡ್ತಿಲ್ಲ. ಹ್ಞೂ ಅಕ್ಕ, ನೀನ್ ನಿನ್ಗೋಸ್ಕರ ರೀಲ್ ಮಾಡ್ತಾ ಇಲ್ಲ, ನಮ್ಮಂತವ್ರ ತಲೆ ಹಡಕ್ಕೆ ಅಂತಲೇ ಮಾಡ್ತಾ ಇದ್ದೀನಿ. ನಮ್ ಬಾಸ್ಗೋಸ್ಕರನೇ. ನೀವ್ ನಮ್ ಬಾಸ್ ಬಗ್ಗೆ ಏನ್ ಮಾತಾಡಿದ್ರೆ ಅವ್ರು ರಿಪ್ಲೈ ಮಾಡಲ್ಲ. ರಿಪ್ಲೈ ಮಾಡಲ್ಲ ಅವರು. ಪಾಪ ರಿಪ್ಲೈ ಮಾಡಕ್ ಟೈಮರ್ ಎಲ್ಲ ಐತೆ. ಅವರೆಲ್ಲಿ ಆಸ್ಕರ್ ಅವಾರ್ಡ್ ವಿಜೇತರು, ಅವ್ರಿಗೆ 108 ಕೆಲಸ ಅಂತದ್ರಲ್ಲಿ ನಮ್ಮಂತ ಆಲ್ತು ಪಾಲ್ತು ಕಮೆಂಟ್ಗೆ ಎಲ್ಲಿ ರಿಪ್ಲೈ ಮಾಡ್ತಾರ ಅವರು. ನೀವ್ ಮಾತಾಡೋದು ನನಗಿಷ್ಟ ಆಗ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸೇಮ್ ಅಕ್ಕ, ನನಗೂ ನೀವು ವಿಡಿಯೋ ಮಾಡೋದು ಇಷ್ಟ ಆಗಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. Months later. ಎಲ್ಲಾರು ಬರೀ ಅನ್ನಕ್ಕೋಸ್ಕರ ಕಷ್ಟಪಡ್ತಾರ, ಆದ್ರೆ ಒಬ್ಬರಿಗಾರ ಸಾಂಬಾರ್ ಬಗ್ಗೆ ಚಿಂತಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹೋಲ್ ಹುಡುಕಿದ್ ಸಾಕು ಚಿನ್ನ, ಇನ್ಮೇಲೆ ಗೋಲ್ ಕಡೆ ಗಮನ ಕೊಡು. ಆಮೇಲೆ ಹೋಲ್ಗಳೇ ನಿನ್ನ ಹುಡಿಕೊಂಡು ಹಿಂದೆ ಬರ್ತವೆ. Assalamualaikum warahmatullahi wabarakatuh. Malum na kontum rawe channel na piri cabin ya khas video banana. ಅದು ನಾನು ಡೈಲಿ ವಿಮಲ್ ಹಾಕ್ಯಂದು ಹೋಗ್ತಿರೋದೇನು ಅರ್ಥ ಕುಡಿತಾ ಇದೆಯಲ್ಲ. ಏ ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣ ಬೇವರ್ಸಿ. ನಮ್ಮ ಹುಡುಗಂಗೆ ಏನೋ ಅರ್ಥ ಆಗ್ದಾರೆ ಭಾಷೆ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೈ. ಹಾ ಅಂದೆ ಅಷ್ಟೇ. ಮಾತಾರಿಗೂ ಬೈ. ಓಕ್ಕ ಓ ನಿಮ್ಮ ನಾಯಲ್ಲಿ ರೀ, ನಿಮ್ಮನ್ನ ಯಾರೋ ಕರೀತಿದ್ದಾರೆ. ಯಾರು? ಎಂತ ಈ ನಾಯಿಗೆ ಗಂಜಿ ಹಾಕುದಿಲ್ಲ ಅಂತ. ಈ ನಾಯಿ ಅಲ್ಲ, ಬೊಬೋ ಹೇಳೋ ನಾಯಿ. ಓ ಅದ ಆಗ ಓ ಅಲ್ಲಿ
ಬನ್ನಿಯ 3 ಕಾಸಿನವ್ರೆ ನಾಯಿ ಗುಟ್ಟಿದವ್ರೆ ರೋಡಲ್ಲಿ ಹೋಗಿ ಓಡಿಸಿಕೊಂಡು ಬರ್ತೀರಾ ನಿಮ್ಮ ಬೊಗ್ಗಿ ಅದೇ ಅಂತ ಬೊಗ್ಗಿ ಮಕ್ಕಳಿಗೆಲ್ಲ ಕಚ್ಚದ ಇದು ಬಾಸಿಲ್ಲದವ್ರು ಮರ್ಯಾದ್ಲಿ ಇದ್ರೆ ಆಯ್ತಾಯ್ತಾ ಹೌದು ಈ ಬೊಗ್ಗನಿಗೆ ಅಂತ ಕಚ್ಚಿದ್ದು ನನಗೆಲ್ಲ ಕಚ್ಚಿದ್ದು ಇವನಿಗೆ ಕಚ್ಚಿದ್ದು 3 ಕಾಸಿನವ್ರು ಕಚ್ಚಿದ್ರೆ ನೋಡಿ ಇನ್ನು ಹುಚ್ಚು ಬಿಡಿಸ್ತಾನೆ ನಿಮ್ಗೆ ಸ್ವಲ್ಪ ಆದ್ರೂ ಮನ್ಸತ್ತ ಉಂಟಾ ಬನ್ನಿ ಹೋಗೋ ಬೊಗ್ಗಿ ಒಳ್ಳೆ ಪುಡ್ಕೈ ಉಂಟು ನಮ್ಮ ಬೊಗ್ಗನಿಗೆ ಜೋಡಿ ಆಗ್ಬೋದಾ ಅಂತ ಖರ್ಗೆ ಸಾಬ್ ಸಿದ್ದರಾಮಯ್ಯ ಜಿ ಹೇ ಕ್ಯಾ ಹೋ ಗ್ಯಾ ನಾವು ಕರ್ನಾಟಕದಿಂದ ವೋಟ್ ಜೋರಿ ಡ್ರಾಮಾ ಶುರು ಮಾಡಿದ್ವಿ ಆದ್ರೆ ನಮ್ಮದೇ ಸರ್ಕಾರದ ರಿಪೋರ್ಟ್ ನಮಗ್ ಉಲ್ಟಾ ಆಗ್ಬಿಟ್ಟಿದೆ ಕಲಬುರಗಿಯಲ್ಲಿ 95% ಮೈಸೂರಲ್ಲಿ 89% ಜನರು ಇವಿಎಂ ಮೆಷಿನ್ ಸರಿ ಇದೆ ಅಂತ ಓಕೆ ಮಾಡಿದ್ದಾರೆ ನಾವು ಮಾಡಿದ್ದ ವೋಟ್ ಚೋರಿ ಕ್ಯಾಂಪೇನ್ ವೇಸ್ಟ್ ಆಯ್ತು ಹೈಡ್ರೋಜನ್ ಬಾಂಬ್ ಟುಸ್ ಆಯ್ತಲ್ಲ ನಾನ್ ಮತ್ತೆ ಪಪ್ಪು ಆಗ್ಬಿಟ್ಟೆ ನಡೀತಿದ್ರು ಮುತ್ಯಾರ ಮದ್ವೆ ಅಂತ ಜೋರಾದ್ರಿ ಮದುವೆ ಎಲ್ಲ ಜೋರ ಆಯ್ತಣ ಹುಡುಗಿಗೆ ನಮ್ಮ ಮನೆ ಕಳ್ಸ ಮುಂದ ಅವ್ರ ಮನೆಯವ್ರ ಹಾಳಾಗಲ್ದೆ ಓಣೆ ಹುಡುಗರೆಲ್ಲ ಹಾಳಾಕತ್ರಣ ಎಷ್ಟು ಕಾಳಜಿ ನೋಡೋಣ ಆಕಿ ಮ್ಯಾಲ ಎಲ್ಲರಿಗೆ ಏನ್ರಿ ಇದು पानी मत करो पानी गुदगुदी हो रही मत करो ಏನ್ ಕಲೆ ಗುರು ಇವನ್ಗೆ ನೋಡ್ರಿ ನೋಡಿ ಹೆಂಗ್ ಇಲ್ರಿ ಒಂದೇ ಕೈಲಿ ತಿರ್ಗಿಸಿ ಬೈಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಏನ್ ಗೊತ್ತು ಹೀರೋ ರೇಂಜಿಗೆ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದ್ದಾನೆ ಇವ್ನು ಹೋಗೋ ಸ್ಪೀಡ್ ನೋಡಿದ್ರೆ ಬೇಬಿ ನೀನ್ ಏನ್ ಕೆಲ್ಸಕ್ಕೆ ಹೋಗೋದು ನಾನ್ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಜಾಬ್ಗೆ ಹೋಗೋದು ನಮ್ಮ ಹುಡುಗಿ ರೈಲ್ವೆ ಜಾಬ್ ಅಂತೆ ನನ್ನ ಲೈಫ್ ಸೆಟ್ಲಪ್ಪ ಹೌದಾ ಹೌದು ಬೇಬಿ ಮತ್ತೆ ನಿನ್ ಫೋಟೋ ಕಳ್ಸು ಕೆಲಸ ಮಾಡ್ತಿರೋದು ನಾನೇನಾರ ಕಳ್ಸಿದ್ರೆ ನೀನು ನನ್ನ ಬ್ಲಾಕ್ ಮಾಡ್ತೀಯ ನಾನೇ ಬ್ಲಾಕ್ ಮಾಡೋಣ ಬೇಬಿ ಲಕ್ಷಣಕ್ಕಿಂತ ಗುಣ ಮುಖ್ಯ ಬೇಬಿ ನನ್ಗೆ ನಿನ್ ಗುಣ ಇಷ್ಟ ಆಗೈತೆ ಬೇಬಿ ಕಳ್ಸು ಬೇಬಿ ಪ್ಲೀಸ್ ಸರಿ ಆಯ್ತು ಕಳಿಸ್ತೀನಿ ಸರಿ ಮೊದ್ಲು ಬ್ಲಾಕ್ ಮಾಡಲೇ ಇರ್ಲಿ ಮದುವೆ ಆಗು ರೈಲ್ವೆ ಜಾಬು मुबारक हो सिलेंडर पैदा हुआ है ಹೊಸ ಗಾಡಿ ಪಾರ್ಟಿ ಹೋಗ್ ಮತ್ತೆ ಮಜಾಕ್ ಮಾಡ್ಬಾರ್ಲೆ ಪಾಗ ಸುಳ ಮಕ್ಳ ಏನಪ್ಪಾ ಚೆನ್ನಾಗಿದ್ಯಾ ಆಂಟಿ ಚೆನ್ನಾಗಿ
ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದೊಳಗ ಕಾನೂನು ಎಲ್ಲರಿಗೂ ಒಂದ ಹೋದಲ್ಲ. ತಪ್ಪು ಮಾಡ್ದವಂಗ ಶಿಕ್ಷೆ ಆಗಬೇಕು. ಆದ್ರ ನಮ್ಮ ರಾಜ್ಯದಾಗ ಹಂಗಿಲ್ಲ. ಬಂಪರ್ ಬಹುಮಾನ ಕೊಡ್ತಾರ. ಬಂಪರ್ ಬಹುಮಾನ ಕೊಡ್ಬೇಕಂದ್ರ ನೀವು ಮಾಡ್ಬೇಕಾಗಿದ್ದಿಷ್ಟ, ನಿಮ್ಮ ಬೆನ್ ಹಿಂದ ಹೈಕಮಾಂಡ್ ಇರ್ಬೇಕ ಮತ್ತ ವೋಟ್ ಬ್ಯಾಂಕ್ ಇರ್ಬೇಕು. ವಿಷಯ ಏನಂದ್ರ ಡಿಸೆಂಬರ್ 20ನೇ ತಾರೀಕಿಗೆ ಬೆಂಗಳೂರಿನ ಕೋಗಿಲೆ ಲೇಔಟ್ ಒಳಗ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಶೆಡ್ ಏನ್ ಕಟ್ಕೊಂಡಿದ್ರಲ್ಲ ತೆರವು ಮಾಡಿದ್ರ. ಇದು ಕಾನೂನಿಗೆ ಬದ್ಧ ಹೌದಲ್ಲ. ಆದ್ರ ಸೀನ್ ಒಂದ ವಾರಕ್ಕ ಚೇಂಜ್. ಡಿಸೆಂಬರ್ 29ನೇ ತಾರೀಕಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ DK ಅವರು ಘೋಷಣೆ ಮಾಡ್ತಾರ, ಇಲ್ಲೇನು ತೆರವು ಮಾಡಿದ್ವಿಲ್ಲ ಶೆಡ್ ಗಳನ್ನ ಅವ್ರಿಗೆ ಬೈಯಪ್ಪನ ಹಳ್ಳಿಯೊಳಗ ಮನಿ ಕೊಡ್ತೀನಿ ಅಂತ. ಯಾಕೆ ಈ ದಿಢೀರ್ ಬದಲಾವಣೆ? ಹೈಕಮಾಂಡ್ KC ವೇಣುಗೋಪಾಲ್ ಅವ್ರ ಕಡೆಯಿಂದ ಫೋನ್ ಬಂತ, ಕೇರಳದವ್ರು ಏನೋ ಹೋಗ್ಕೊಳಕತ್ತಾರಂತ. ಇದೇನು ಬೋರ್ಡೇಜರ್ ರಾಜ್ ಏನ ಅಂತ ಹೇಳಿ. ಇಲ್ಲಿ ಗಮನಿಸ್ಬೇಕಾಗಿದ್ದೇನು ಗೊತ್ತಾ? ಒಬ್ಬ ಸ್ವಾಭಿಮಾನಿ ಕನ್ನಡಿಗ ರಾಜೀವ್ ಗಾಂಧಿ ಯೋಜನೆ ಒಳಗ ಮನಿ ಪಡ್ಕೋಬೇಕಂದ್ರ 5 ವರ್ಷ ಅಲ್ಲೇ ಇರ್ಬೇಕ ಮತ್ತ ಕಠಿಣ ಕ್ರಮಗಳು ಅದಾವ. ಇಲ್ಲಿ ಒತ್ತುವರಿ ಮಾಡಿದವ್ರಿಗೆ ಯಾವುದೇ ರೀತಿ ರೂಲ್ಸು ಇಲ್ಲ, ಕ್ರಮನೂ ಇಲ್ಲ. ಆದ್ರ 11,20,000 ರೂಪಾಯಿ ಬೆಲೆ ಇರುವಂತ ಜಾಗವನ್ನ ಅವ್ರಿಗೆ ಕೊಡತಾರ. ಕಾರಣ ಇಷ್ಟ, ಮುಂದೆ ಎಲೆಕ್ಷನ್ ಕೇರಳದೈತಿ. ಅಲ್ಲಿ ವೋಟ್ ಬ್ಯಾಂಕಿಗೆ ಖುಷಿ ಪಡಿಸ್ಬೇಕಲ್ಲ. ಇಲ್ಲಿ ನಮ್ಮ ಟ್ಯಾಕ್ಸ್ ಅನ್ನ ತಗೊಂಡು ಕೇರಳದವ್ರಿಗೆ ಖುಷಿ ಪಡಿಸುವಂತದಾಗ್ಬಿಟ್ಟೈತಿ ನಮ್ಮ ಸರ್ಕಾರ. ಇದೇನು ಹೊಸಾದಲ್ ಬಿಡ್ರಿ. ಪ್ರಿಯಾಂಕಾ ಗಾಂಧಿ ಮತಕ್ಷೇತ್ರ ವಯನಾಡಿಗೆ 10 ಕೋಟಿ ಮತ್ತ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ಕೊಡುವಷ್ಟ ನಮ್ಮ ಸರ್ಕಾರ ಸಾಹುಕಾರ ಆಗೈತಿ. ಆದ್ರ ಇಲ್ಲೇ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಏನಾದ್ರು ತ್ರಾಸ ಆಗೈತಿ ಅಂದ್ರ ₹1 ಇರೋದಿಲ್ಲ. ಇದು ಎಷ್ಟ್ರ ಮಟ್ಟಿಗೆ ಸರಿ ಹೇಳ್ರಿ ಕೇಳಾದವ್ರಿಗೆ ಕೊಡೋದು? ನೋಡ್ರಿ ಅಣ್ಣತಮ್ರ, ಇದ ಒಂದ್ ಮನಿ ವಿಷಯ ಅಂತೂ ಅಲ್ಲೇ ಅಲ್ಲ. ಪ್ರತಿ ಒಬ್ಬ ಕನ್ನಡಿಗನ ಸ್ವಾಭಿಮಾನದ ಪ್ರಶ್ನೆ ಐತಿ. ಇಲ್ಲಿ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟಿ ಜೀವನ ಮಾಡ್ತಕ್ಕಂತ ಸ್ವಾಭಿಮಾನಿ ಕನ್ನಡಿಗರಿಗೆ ಅವಮಾನ ಮಾಡುವಂತ ಈ ರಿಮೋಟ್ ಕಂಟ್ರೋಲ್ ಸರ್ಕಾರಕ್ಕ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ನೋಡ, ಅದನ್ನ ಸೀದಾ ಕಮೆಂಟ್ ಒಳಗ್ ಟೈಪ್ ಮಾಡ್ರಿ. ನಮಸ್ಕಾರ. ಬಾಂಗ್ಲಾದೇಶದವರು ಬೆಂಗಳೂರಲ್ಲಿ ಇದ್ದುಕೊಂಡು ನಮ್ಮ ನೆಲ, ನಮ್ಮ ಜಲ, ನಮ್ಮ ಗಾಳಿ ಇವೆಲ್ಲ ಹಾಳು ಮಾಡಿಕೊಂಡು ರೈತರ ಬದುಕನ್ನ ಬರ್ಬಾದ್ ಮಾಡ್ತಿರುವಂತ ಒಂದು ಕರಾಳ ಚಿತ್ರಣ. ನೋಡಿ, ಇದು ಬಾಂಗ್ಲಾದೇಶದವರದು. ಓಕೆ, ಕ್ರಮವಾಗಿ ದೇಶವೊಂದೊಳಗೆ ಪ್ರವೇಶ ಮಾಡಿದ್ದಾರೆ. ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಇಂಥದ್ದು ಎಷ್ಟು ಜನ ನಮ್ಮ ಬೆಂಗಳೂರಿನ ಸುತ್ತಮುತ್ತಲು ಬರೀ ಇವರೇ ಇದ್ದಾರೆ. ನೀವು ಬಿಗ್ ಬಾಸ್ ಮನೆಗೆ ಬೀಗ ಜಡಿದ್ರಲ್ಲ, ಒಂದು ಪರಿಸರ ನಾಶ ಆಯ್ತು ಅಂತ. ನಿಮ್ಮ ಅಧಿಕಾರಿಗಳಿಗೆ ಇಲ್ಲಿ ಬರಕ್ಕೇನು ಕಷ್ಟ? ಇಷ್ಟು ಲಕ್ಷಾಂತರ ಎಕರೆ ಭೂಮಿಯಲ್ಲಿ ಈ ರೀತಿ ಕಸವನ್ನ ಎಲ್ಲೆಂದ್ರಲ್ಲಿ ಬಿಸಾಡಿ ಪರಿಸರ ನಾಶ ಮಾಡ್ಕೊಂಡು ರೈತರ ಬದುಕನ್ನ ಹಾಳು ಮಾಡ್ತಿದ್ದೀರಲ್ಲ, ಇದು ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ನೋಡಿ, ಇದು ಕಸ ವಿಲೇವಾರಿ ಮಾಡುವ ಜಾಗ. ನೋಡಕ್ಕಷ್ಟೇ ನಮ್ಗೆ ಕಸ ವಿಲೇವಾರಿ ಜಾಗ ಮಾಡ್ತಾ ಅಂತ ಅನ್ಸುತ್ತೆ. ಇಂತಹ ಸಾಕಷ್ಟು ಪಾಕೆಟ್ಗಳು ನಮ್ಮ ಬೆಂಗಳೂರಿನ ಕಸವನ್ನ ವಿಲೇವಾರಿ ಮಾಡ್ತಾರೆ. ಆದ್ರೆ ಈ ಕಸವನ್ನ ವಿಲೇವಾರಿ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಅತಿ ಮುಖ್ಯವಾಗಿ ಬಾಂಗ್ಲಾದೇಶಿಯರು. ಅಂದ್ರೆ ಬಾಂಗ್ಲಾದೇಶದಿಂದ ಇಲ್ಲಿ ಬಂದು ಅವರನ್ನ ಕರ್ಕೊಂಡು ಬಂದು ಅವರಿಗೆ ಏನು ಇರಕ್ಕೆ ಜಾಗ ಕೊಡ್ತಾರೆ, ಮನೆ ಕೊಡ್ತಾರೆ, ಜೊತೆಗೆ ಕೆಲಸ ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಟ್ಕೊಂಡು ಅವ್ರಿಗೆ ಇಲ್ಲಿ ಜಾಗ ಮಾಡ್ಕೊಡ್ತಾರೆ. ಅವ್ರಿಲ್ಲಿ ದುಡಿತಾರೆ. ದುಡಿದು ಆದ್ರೆ ಯಾರಿಗೂ ಮುಂದೆ ಏನಾಗುತ್ತೆ? ಸೊ ಇಲ್ಲಿ ಇರುವಂತಹ ಗುತ್ತಿಗೆದಾರರಿಗೆ ಎಲ್ಲಾ ಗೊತ್ತಿದ್ದು ಇಂತಹ ಅಕ್ರಮವಾದ ಕೆಲಸವನ್ನ ಮಾಡ್ತಾರೆ. ಇದು